ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರ ಡೆವಿಲ್ ಸಿನಿಮಾದ ಕಥೆಯೇ ಬದಲಾಯ್ತಾ? ಹೀಗಂತ ಗಾಂಧಿನಗರದಲ್ಲಿ ಚರ್ಚೆ ಶುರುವಾಗಿದೆ. ಡೆವಿಲ್ ಸಿನಿಮಾ ಶುರುವಾಗೋ ಮುಂಚೆ ರಿಲೀಸ್ ಆದ ಟೀಸರ್ಗೂ ದರ್ಶನ್ ಹುಟ್ಟು ಹಬ್ಬದಂದು ಬಿಡುಗಡೆ ಆಗಿರೋ ಡೆವಿಲ್ ಟೀಸರ್ಗೂ ಭಾರಿ ವ್ಯತ್ಯಾಸ ಕಾಣ್ತಿದೆ. ಜೊತೆಗೆ ಜೈಲಿನಿಂದ ರಿಲೀಸ್ ಆದ ನಂತರ ಟೀಸರ್ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ರ ಅನ್ನೋ ಅನುಮಾನವೂ ಮೂಡಿದೆ. ನಿಜವಾಗಿಯೂ ಡೆವಿಲ್ ಕಥೆ ಬದಲಾಯ್ತಾ? ಎರಡು ಟೀಸರ್ ನಡುವಿನ ವ್ಯತ್ಯಾಸವೇನು? ಡೆವಿಲ್ ಸಿನಿಮಾ ಬಗ್ಗೆ ಅನುಮಾನ ಮೂಡಿತ್ ಯಾಕೆ? ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬದಲಾಯ್ತಾ ಡೆವಿಲ್ ಸ್ಟೋರಿ? ಟೀಸರ್ ಹುಟ್ಟಿಸಿತು ಅನುಮಾನ. ವಿಕಾರ ನಗು, ಸಿಗರೇಟು ಮಾಯ. ಇದು ದಾಸನ ಹೊಸ ದರ್ಶನ್ ಹುಟ್ಟುಹಬ್ಬಕ್ಕೆ ಬಿಡುಗಡೆ ಆಗಿರುವ ಡೆವಿಲ್ ಸಿನಿಮಾದ ಟೀಸರ್ ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲೇ ಮಿಲಿಯನ್ ಗಟ್ಟಲೆ ಜನರು ಆ ಟೀಸರ್ ಅನ್ನ ವೀಕ್ಷಿಸಿದ್ದಾರೆ. ಜೊತೆಗೆ ಕೆಲವು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಡೆವಿಲ್ ಸಿನಿಮಾದ ಕಥೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರ ಡೆವಿಲ್ ಸಿನಿಮಾದ ಕಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಅನ್ನೋ ಮಾತು ಕೇಳಿಬರ್ತಿದೆ. ಡೆವಿಲ್ ಸಿನಿಮಾ ಶುರುವಾಗುವ ಮುಂಚೆ ಕಳೆದ ವರ್ಷ ದರ್ಶನ್ ಹುಟ್ಟುಹಬ್ಬಕ್ಕೆ ಟೀಸರ್ ಒಂದನ್ನ ರಿಲೀಸ್ ಮಾಡಲಾಗಿತ್ತು. ಆ ಟೀಸರ್ನಲ್ಲಿ ದರ್ಶನ್ ಅವರ ಪಾತ್ರವು ನೆಗೆಟಿವ್ ಶೇಡ್ನ ಹಿನ್ನೆಲೆಯಲ್ಲಿ ಕಟ್ಟಲಾಗಿತ್ತು. ಕೈಯಲ್ಲಿ ಗನ್ನು, ಬಾಯಲ್ಲಿ ಸಿಗಾರಿ, ವಿಕಾರ ನಗು, ವಿರದಂಬದ್ಧವಾಗಿ ಹೊಡೆದ ಡೈಲಾಗ್, ಒಟ್ಟಾರೆ ಅದೊಂದು ನಕಾರಾತ್ಮಕವಾಗಿ ಬಿಂಬಿಸುವಂತಹ ಟೀಸರ್ ಆಗಿತ್ತು. ಜೊತೆಗೆ ಡೆವಿಲ್ ಟೈಟಲ್ ಜೊತೆ ದ ಹೀರೋ ಅಂತ ಸೇರಿಸಲಾಗಿತ್ತು. ಆದರೆ ಈ ಸಲದ ಹುಟ್ಟುಹಬ್ಬಕ್ಕೆ ಬಿಡುಗಡೆಯಾದ ಟೀಸರ್ನಲ್ಲಿ ಇವೆಲ್ಲವೂ ಮಾಯ ಆಗಿದೆ. ದರ್ಶನ್ ರ ವೃತ್ತಿ ಬದುಕಿನಲ್ಲಿ ಡೆವಿಲ್ ಸದಾ ನೆನಪಾಗೋ ಸಿನಿಮಾ. ಕಾಟೇರ ಯಶಸ್ಸಿನ ನಂತರ ಈ ಚಿತ್ರವನ್ನ ಒಪ್ಪಿಕೊಂಡಿದ್ರು ದರ್ಶನ್. ಕಾಟೇರ ಕೌಟುಂಬಿಕ ಸಿನಿಮಾವಾಗಿ ಗೆದ್ದಿತ್ತು. ಮತ್ತೆ ಏನಾದರೂ ಹೊಸತು ಕೊಡಬೇಕು ಅನ್ನೋ ತುಡಿತದಲ್ಲಿ ದರ್ಶನ್ ಒಪ್ಪಿಕೊಂಡಿದ್ದು ಡೆವಿಲ್ ಚಿತ್ರವನ್ನ. ಈ ಸಿನಿಮಾದ ಟೀಸರ್ ಅನ್ನ ನೋಡಿದವರು ಖಂಡಿತ ಹೊಸ ಬಗೆಯ ಸಿನಿಮಾ ಅಂತ ಒಪ್ಕೊಂಡಿದ್ರು. ಟೈಟಲ್ ಜೊತೆ ದ ಹೀರೋ ಅನ್ನೋ ಟ್ಯಾಗ್ ಲೈನ್ ಇಟ್ಟಿರೋದ್ರಿಂದ ದರ್ಶನ್ ಯಾವ ರೀತಿ ಪಾತ್ರ ಮಾಡಿರ್ಬೋದು ಅನ್ನೋ ಕುತೂಹಲ ಕೂಡ ಮೂಡಿಸಿತ್ತು. ಟೀಸರ್ನಲ್ಲಿ ದರ್ಶನ್ ಹೊಡೆದ ಸಂಭಾಷಣೆಗೂ ಟ್ಯಾಗ್ ಲೈನ್ಗೂ ಒಂದಕ್ಕೊಂದು ಮ್ಯಾಚ್ ಆಗದೇ ಇರುವ ಕಾರಣದಿಂದಾಗಿ ಸಖತ್ ಚರ್ಚೆ ಹುಟ್ಟು ಹಾಕಿತ್ತು ಟೀಸರ್. ಡೆವಿಲ್ನಲ್ಲಿ ಆದ ಬದಲಾವಣೆ ಏನು? ಸಿನಿಮಾದ ಟೈಟಲ್ನಲ್ಲಿ ಬದಲಾವಣೆ ಆಗಿದೆ. ಹಳೆ ಟೀಸರ್ನಲ್ಲಿ ಡೆವಿಲ್ ದಿ ಹೀರೋ ಅಂತಿತ್ತು. ಹೊಸ ಟೀಸರ್ನಲ್ಲಿ ಡಿ ಡೆವಿಲ್ ಅಂತ ಆಗಿದೆ. ಪಾತ್ರದ ಹಿನ್ನೆಲೆಯನ್ನ ತಗ್ಗಿಸಲಾಗಿದೆ. ಹಳೆ ಟೀಸರ್ನಲ್ಲಿ ಅಬ್ಬರ ಇತ್ತು. ಹೊಸ ಟೀಸರ್ನಲ್ಲಿ ಅಬ್ಬರ ತಗ್ಗಿಸಲಾಗಿದೆ. ನೆಗೆಟಿವ್ ಶೇಡ್ನಿಂದ ಡೆವಿಲ್ ಬಿಡಿಸಿಕೊಂಡಿದೆ. ಇದೇ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಇರುವಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾದ್ರು. ಮೈಸೂರಲ್ಲಿ ನಡೀತಾ ಇದ್ದ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗೋಕೆ ಹೋದ ದರ್ಶನ್ ರನ್ನ ಬೆಳ್ಳಂಬೆಳಗ್ಗೆ ಮೈಸೂರಿನಿಂದ ಬಂಧಿಸಿ ಬೆಂಗಳೂರಿಗೆ ಕರೆತರಲಾಗಿತ್ತು. ದರ್ಶನ್ ಬಂಧನ ಆದಾಗ ಡೆವಿಲ್ ಸಿನಿಮಾದ ಶೂಟಿಂಗ್ ಕೇವಲ 30% ಆಗಿತ್ತು ಅಂತ ಹೇಳಲಾಗ್ತಿದೆ. ಹಾಗಾಗಿ ದರ್ಶನ್ ಜೈಲಿನಿಂದ ಬಂದ ನಂತರ ಕೆಲವು ದೃಶ್ಯಗಳು ಬದಲಾಯಿಸಲಾಗಿದೆ ಅನ್ನೋ ಮಾತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾದ ನಂತರ ಕರುನಾಡು ಅದಕ್ಕೆ ಪ್ರತಿಕ್ರಿಯಿಸಿದ ರೀತಿ ಬೇರೆಯದೇ ಆಗಿತ್ತು. ಕೇವಲ ಸಾಮಾನ್ಯ ಜನ ಮಾತ್ರ ಅಲ್ಲ, ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಕೂಡ ನೆಗೆಟಿವ್ ಆಗಿ ಮಾತಾಡಿದ್ರು. ಡೆವಿಲ್ ಸಿನಿಮಾದ ಕತೆಗೂ ಮತ್ತು ನಡೆದ ಘಟನೆಗೂ ಹೋಲಿಕೆ ಮಾಡಿ ಮಾತನಾಡಲಾಗ್ತಾ ಇತ್ತು. ಹಾಗಾಗಿ ಡೆವಿಲ್ ಸಿನಿಮಾದ ಕೆಲವು ದೃಶ್ಯಗಳನ್ನ ಬದಲಾಯಿಸೋಕೆ ದರ್ಶನ್ ಸೂಚಿಸಿದ್ರು ಅಂತ ಹೇಳಲಾಗ್ತಿದೆ. ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಗಾಂಧಿನಗರದಲ್ಲಂತೂ ಈ ಮಾತು ಜೋರಾಗಿ ಕೇಳಿಬರ್ತಿದೆ. ಕತೆ ಬದಲಾದ ನಂತರ ಸದ್ಯಕ್ಕೆ ರಿಲೀಸ್ ಆಗಿರುವ ಟೀಸರ್ ಅನ್ನ ಶೂಟ್ ಮಾಡಲಾಗಿದೆ ಅನ್ನೋ ಮಾತಿದೆ. ಜೈಲಿಂದ ದರ್ಶನ್ ಬಂದ ನಂತರ ಯಾವುದೇ ಚಿತ್ರೀಕರಣದಲ್ಲಿ ಭಾಗಿಯಾಗಿಲ್ಲ. ಹಾಗಾಗಿ ಕತೆ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ ಅಂತಾನೂ ಹೇಳಲಾಗ್ತಿದೆ. ಬಂಧನಕ್ಕೂ ಮುನ್ನ ಚಿತ್ರೀಕರಣವಾದ ದೃಶ್ಯವನ್ನೇ ಇಟ್ಕೊಂಡು ಟೀಸರ್ ಕಟ್ ಮಾಡಲಾಗಿದೆ ಅಂತಿದ್ದಾರೆ ದರ್ಶನ್ ಆಪ್ತರು. ಆದರೆ ಆಡೋ ಮಾತಿಗೆ ಬೀಗ ಹಾಕೋರು ಯಾರು? ಹಾಗಾಗಿ ಡೆವಿಲ್ ಬಗ್ಗೆ ದಿನಕ್ಕೊಂದು ತಾಜಾ ಮಾಹಿತಿಗಳು ಹೊರಬೀಳ್ತಾನೆ ಇದೆ. ಅವುಗಳಿಗೆ ಚಿತ್ರತಂಡವೇ ಉತ್ತರಿಸಬೇಕು. ಡೆವಿಲ್ ದಿ ಹೀರೋ ಶೀರ್ಷಿಕೆ ಬದಲಾವಣೆಗೆ ಕಾರಣವೇನು? ಅನುಮಾನಕ್ಕಿಲ್ಲ ಪರಿಹಾರ. ಚಿತ್ರತಂಡದ ನಡೆ ಮುಂದೇನು? ಮೊನ್ನೆಯಷ್ಟೇ ರಿಲೀಸ್ ಆದ ಟೀಸರ್ನಲ್ಲಿ ಖಂಡಿತ ಸಾಕಷ್ಟು ಬದಲಾವಣೆಗಳಾಗಿದೆ. ದರ್ಶನ್ ಕೈಲಿ ಸಿಗರೇಟ್ ಇಲ್ಲ, ಗನ್ನಿಂದ ಗುಂಡುಗಳು ಹಾರಲ್ಲ, ವಿಕಾರ ರೀತಿಯ ನಗು ಕೇಳೋದಿಲ್ಲ, ಮತ್ತಿನಲ್ಲಿ ದರ್ಶನ್ ತೇಲೋದಿಲ್ಲ, ಅತಿ ಹೆಚ್ಚು ಕ್ಲೋಸ್ಅಪ್ ಶಾಟ್ಗಳನ್ನು ಇಟ್ಟು ವೈಭವೀಕರಿಸಿಲ್ಲ, ಡೈಲಾಗ್ಗಳ ಹಾರಾಟ ಇಲ್ಲವೇ ಇಲ್ಲ. ಇವೆಲ್ಲದಕ್ಕೂ ಚಾಲೆಂಜ್ ಮಾಡಿಯೇ ಹೊಸ ಬದಲಾವಣೆ ತಂದಿದ್ದಾರೆ ನಿರ್ದೇಶಕರು. ಹಾಗಾಗಿ ಕಥೆಯಲ್ಲಿ ಬದಲಾವಣೆ ಆಗಿದೆ ಅನ್ನೋ ಮಾತು ಗಟ್ಟಿಯಾಗಿ ಕೇಳಿಬರ್ತಿದೆ. ಟೀಸರ್ಗಳ ನಡುವಿನ ವ್ಯತ್ಯಾಸ ಅನುಮಾನಕ್ಕೆ ಕಾರಣ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಂತರ ದರ್ಶನ್ ಅವರ ಚಿತ್ರಗಳನ್ನು ನೋಡುವ ವೀಕ್ಷಕರ ಗುಂಪು ಬದಲಾಗಬಹುದು ಅನ್ನೋ ಚರ್ಚೆ ಇದೆ. ಕಾಟೇರ ಮೂಲಕ ಫ್ಯಾಮಿಲಿ ಆಡಿಯನ್ಸ್ನ ಸೆಳೆದಿದ್ದ ದರ್ಶನ್ ಡೆವಿಲ್ಗೆ ಮತ್ತೆ ಅವರನ್ನ ಕರೆಸ್ತಾರ ಅನ್ನೋ ಪ್ರಶ್ನೆಯು ರೇಣುಕಾಸ್ವಾಮಿ ಕೊಲೆ ಕೇಸ್ ನಂತರ ಉದ್ಭವ ಆಗಿತ್ತು. ಈ ಪ್ರಶ್ನೆಗೆ ಉತ್ತರ ಎನ್ನುವಂತೆ ಟೀಸರ್ನಲ್ಲಿ ಬದಲಾವಣೆ ತಂದಿದ್ದಾರೆ ಅನ್ನೋ ಮಾತಿದೆ. ಅದೇನೇ ಇರಲಿ, ರಿಲೀಸ್ ಆಗಿರುವ ಟೀಸರ್ಗೆ ಭಾರಿ ಮೆಚ್ಚುಗೆ ಅಂತೂ ವ್ಯಕ್ತ ಆಗಿದೆ. ದರ್ಶನ್ ಫ್ಯಾನ್ಸ್ ಟೀಸರ್ ನೋಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಟೀಸರ್ಗಳಲ್ಲಿ ಆದ ಬದಲಾವಣೆ ಕುರಿತು ಮುಂದೊಂದು ದಿನ ಚಿತ್ರತಂಡವೇ ಉತ್ತರವನ್ನು ಕೊಡಬಹುದು. ಅಲ್ಲಿವರೆಗೂ ಈ ಕೆಟ್ಟ ಕುತೂಹಲ ನಿಮ್ಮಲ್ಲೂ ಹಾಗೇ ಇರಲಿ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.